ಫ್ಯಾಮಿಲಿ ಜೊತೆ ಬಂದ್ರೆ ನಿಮ್ಗೆ ಫಾರ್ಮ್ ಹೌಸ್ ಚೆನ್ನಾಗಿದೆ. ಇದು ಬೆಂಗಳೂರು ಸೌತ್ ಡಿಸ್ಟಿಕ್ ಕನಕಪುರ ತಾಲೂಕು, ನಿಯರ್ ಹೂಕುಂದ ಚಿಕ್ಕಪ್ಪ ವಿಲೇಜ್. ಒಂದು 7-8 ವರ್ಷದ್ದು ಗಿಡ ಮ್ಯಾಂಗೋ ಟ್ರೀ ಇದೆ. ಅಂದಾಜು ಒಂದು 30ರಿಂದ 40 ಮ್ಯಾಂಗೋ ಗಿಡ ಇದೆ, ಫಲ ಕೊಡ್ತಾ ಇದೆ. 30-40 ತೆಂಗಿನ ಗಿಡ ಇದೆ. ಇದು ಶ್ರೀಗಂಧ ಆಲ್ಮೋಸ್ಟ್ 1.5 years ಆಗಿದೆ ನೆಟ್ಟಿ. ಒಂದು 150ರಿಂದ 200 ಗಿಡ ಇದೆ. ಇದು ಬಟರ್ ಫ್ರೂಟ್ ಟ್ರೀ, ಇದು ಹೈಬ್ರಿಡ್ ನೆಲ್ಲಿ, ಇದು ಕಾಡಿನೆಲ್ಲಿ ಗಿಡ, ಸೀತಾಫಲ, ಲಕ್ಷ್ಮಣ ಫಲ ಗಿಡ. ಇದು ಟೀಕ್ ಗಿಡ, ಇದನ್ನು ಆಲ್ಮೋಸ್ಟ್ 2 years ಆಗಿದೆ ಹಾಕಿ. ಇಷ್ಟು ಸೈಜ್ ಇದೆ. ಇದು ಮಾಗಣಿ ಮರ, ಇದು ಒಂದು 50 ಇದೆ. ಆಲ್ ವೆರೈಟಿ ದಾಸವಾಳ ಗಿಡನೂ ಇದೆ ನೋಡಿ, ಹೂವು ಬಿಟ್ಟಿದೆ. ಇದು ಬೋರ್ ಇದೆ, ಬೋರ್ ಪಕ್ಕನೆ ಪಂಪ್ ಹೌಸ್ ಇದೆ. ಎಲ್ಲ ಬಿಲೋ 500 ಒಳಗಡೆ ಒಳ್ಳೆ ವಾಟರ್ ಸೋರ್ಸ್ ಇದೆ. ಪಕ್ಕದಲ್ಲೇ ನಮ್ದು ಆರುಬೆಲೆ ಡ್ಯಾಮ್ ಅಂತ ಇದೆ. ನಿಯರೆಸ್ಟ್ ಮೇಕೆದಾಟು ಸಂಗಮನೂ ಇದೆ. ಈ ಕಡೆ ಪಕ್ಕದಲ್ಲಿ ಆ ಕಡೆ ಅರ್ಕಾವತಿ ರಿವರ್ ಇರೋದ್ರಿಂದ ಎಲ್ಲ ನಮಗೆ ವಾಟರ್ ಸೋರ್ಸ್ ಚೆನ್ನಾಗಿದೆ. ಫಾರ್ಮ್ ಹೌಸ್ ಪ್ಲಾಸ್ಟಿಕ್ ಫ್ರೀ ಬ್ರಿಕ್ಸ್, ಸಿಮೆಂಟ್ ಬ್ರಿಕ್ಸ್, PVC ವಿಂಡೋಸ್ ಹಾಕಿಸಿದ್ವಿ. ಅದಕ್ಕೆ ಹಿಂದೆಗಡೆ ಸೇಫ್ಟಿ ಗ್ರಿಲ್ಲು ಇದೆ, ಸ್ಟೋನ್ ಪಿಲ್ಲರ್ ಇದೆ, ನ್ಯೂ ಟೈಲ್ಸ್ ಇದೆ, ಕುತ್ಕೊಳ್ಳೋಕೆ ಹೊರಗಡೆ ವರಂಡ ಇದೆ. ಒಳಗಡೆ 1 BHK ಕಿಚನ್, ಹಾಲು, ಅಟ್ಯಾಚ್ ಬಾತ್ರೂಮ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಬೋರ್ ಇಂದ ನೀರು ಬರುತ್ತೆ. ಚೆನ್ನಾಗಿ ಮಾಡಿದೀವಿ. ನಾವೇ ಅಂತ ಇರ್ಲಿಕ್ಕೆ ಮಾಡಿದ್ದು, ಈಗ ನಾವು ಸೇಲ್ ಮಾಡ್ತಾ ಇದ್ದೀವಿ. ಎಲ್ಲಾನು ಅದು ಎಲ್ಲ ಮಿಕ್ಸ್ ಫ್ರೂಟ್ ಇದೆ, ನುಗ್ಗೆ ಇದೆ ನೋಡಿ. ಇದೆಲ್ಲ ರಾಮಫಲ, ಸೀತಾಫಲ, ಅಲ್ಲಿ ಬೇವ್ ಇದೆ, ಟೀಕ್ ಇದೆ, ಮತ್ತೆ ತುರ್ಪೇವ್ ಇದೆ, ಮಹಾಗಣಿ ಇದೆ. ಆಲ್ ವೆರೈಟೀಸ್ ಮಿಕ್ಸ್ ಫ್ರೂಟ್ ಟ್ರೀ ಇದೆ. ಎಷ್ಟು ಗಟ್ಟಿಯಾಗಿ ಸೈಜ್ ಸ್ಟೋನ್ ಹಾಕಿ, ಚೈನ್ ಲಿಂಕ್ ವೈರ್ ಹಾಕಿ ನೀಟಾಗಿ ಎಲ್ಲ ಕಾಂಪೌಂಡ್ ಇದೆ. ಎಲ್ಲ ಬಂದೋಬಸ್ತ್ ಆಗಿದೆ. ಇದು ಗೇಟ್ ಇದೆ, ತುಂಬಾ ಗಟ್ಮಸ್ತಾಗೆ ಚೆನ್ನಾಗಿದೆ. ಮೇನ್ ಎಂಟ್ರೆನ್ಸ್ ಗೇಟ್ ಇದು ಕಾಂಕ್ರೀಟ್ ರೋಡ್ಗೆನೆ ನಿಮ್ಗೆ ಒಂದು 300 ಅಡಿ ಸಿಗುತ್ತೆ. ರೋಡ್ಗೆನೆ 300 ಅಡಿ ಇದೆ. ಇದು ಮುನೇಶ್ವರನ ಬೆಟ್ಟದ ರೋಡ್, ಅದೇ ಬೆಟ್ಟ ಮುನೇಶ್ವರನ ಬೆಟ್ಟ. ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ಹೋದ್ರೆ ಬೆಟ್ಟ ಇದೆ. ಒಳ್ಳೆ ನೇಚರ್ ನೋಡ್ಬೋದು ನೀವು ಮೇಲ್ಗಡೆ. ಇಲ್ಲೂ ಕೂಡ ಎದುರುಗಡೆ ತೋಟ ನೋಡ್ಬೋದು, ಬಾಳೆ ಇದೆ, ತೆಂಗಿದೆ, ಅವರು ಡೆವಲಪ್ ಮಾಡಿ ಚೆನ್ನಾಗಿದೆ. ಇದು ಸಣ್ಣ ಗಿಡ ಆದ್ರೂ ಎಷ್ಟು ಕಾಯಿ ಬಿಟ್ಟಿದೆ. ನಾವು ಸಾವಯವ ಮಾಡಿರೋದ್ರಿಂದ ಇಷ್ಟು ಕಾಯಿ ನಮಗೆ ಬಿಟ್ಟಿದೆ. ಇದು ಸಾವಯವ ಮಾಡಿ ಬೆಳೆಸಿರುವಂತ ಗಿಡ. ಯಾವುದೇ ತರ ನಾವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಹಸು ಸಾಕಾಣಿಕೆ, ಕೋಳಿ, ಕುರಿ, ಮೇಕೆ, ಹೈನುಗಾರಿಕೆ ವ್ಯವಸಾಯ ಪ್ಲಸ್ ಜೊತೆಗೂಡಿ ಮಾಡೋಕ್ಕೆ ಒಳ್ಳೆ ಸೂಕ್ತವಾದಂತ ಜಾಗ. ಹಸುಗಳು ನೋಡಿ ಸುತ್ತ ಇದೆ, ಇಲ್ಲೇ ಬೇರೆಯವ್ರ ಜಮೀನಲ್ಲಿ ಕಟ್ಟಿದ್ದಾರೆ. ಬಾ ಈಗ ನೀರು ಬೋರು ಹೋಗ್ತಾ ಇದೆ. ನೀರು ನೋಡಿ, ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿ ಈ ತರ ನೀರು ಎಲ್ಲಾ ಗಿಡಕ್ಕೂ ಹೋಗ್ತಾ ಇದೆ. ನೋಡಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್, ಎಲ್ಲ ಜಮೀನ್ ತಗೊಂಡು ಫಾರ್ಮ್ ಹೌಸ್ ಮಾಡ್ತಾ ಇದಾರೆ. ಎಲ್ಲ ಸುತ್ತಲೂ ಫಾರ್ಮ್ ಲ್ಯಾಂಡ್ ಇದೆ. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ರೆಸಾರ್ಟ್ ಮಾಡುವಂತವ್ರಿಗೆ ಸೂಕ್ತವಾದ ಜಾಗ. ನೋಡಿ, ಈ ಮರ ನೋಡ್ಬೋದು ನೀವು, ಎಷ್ಟು ದೊಡ್ಡದಿದೆ. ಸುಮಾರು 10 ವರ್ಷದ್ದು ಗಿಡ ಇದು. 10 ವರ್ಷದಲ್ಲಿ ಇಷ್ಟು ಅಗಲ ಹಡ್ಕೊಂಡಿದೆ. ತುಂಬಾ ಕಾಯಿನು ಬಿಟ್ಟಿದೆ. ಒಂದು 1000 ಕಾಯಿ ಸಿಗ್ಬೋದು. ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಆಳುಮುಳು ಏನು ಹಾಕಲ್ಲ. ಓನ್ಲಿ ಸಾವಯವ ದನದ ಗೊಬ್ಬರ ಹಾಕ್ತಿವಿ. ನೋಡಿ, ಇದು ವಾಟರ್ ಟ್ಯಾಂಕು ಮನೆಗೆ, ಫಾರ್ಮ್ ಹೌಸ್ಗೆ. ಅದಕ್ಕೆ ನೋಡಿ, ಕಬ್ಬಿಣದ ಎಣ್ಣೆ ಹಾಕಿ ಮೇಲ್ಗಡೆ ಕ್ಲೀನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಪ್ರೆಸರ್ ಬೇಕು ಅಂತ ಪ್ರೆಸರ್ ಇದು ಮಾಡಿದೀವಿ. ಮುಂದೆ ಒಂದು ಸೋಲಾರನ್ನು ನೀವು ಹಾಕಬಹುದು. ಸೋಲಾರ್ ಹಾಕೊಂಡು ಹಾಟ್ ವಾಟರ್ ಬರುತ್ತೆ. ಈ ಲ್ಯಾಂಡ್ ಅನ್ನ ಇಂಟ್ರೆಸ್ಟ್ ಇರೋರು ತಗೊಳ್ಳೋರು ಇದ್ರೆ, ಯಾರಾದರೂ ಹೆಚ್ಚಿನ ಮಾಹಿತಿ ಮತ್ತು ಇದ್ರ ಮಾಹಿತಿ, ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ, ಲೀಗಲ್ ಡಾಕ್ಯುಮೆಂಟ್ಸ್ ಆಗಲಿ, ಇನ್ನೂ ಗಿಡಗಳ ಮಾಹಿತಿ ಬೇಕಂದ್ರೆ, ಲ್ಯಾಂಡ್ ಮಾಹಿತಿ ಬೇಕಂದ್ರೆ, ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಕೊಡ್ತೀನಿ. ನಮಸ್ಕಾರ.